ಆವೃತ್ತಿಯ ಕೊನೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನಿದು ಕ್ವಿಜೇಬಲ್ಡ್ ಅಂತ ಯೋಚಿಸ್ತಿದ್ದೀರಾ? ಇದು ಭಾರತದಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ ಅಂತ ಇರುವಂತಹ ಏಕೈಕ ರಸಪ್ರಶ್ನೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು 2016ರಲ್ಲಿ ಸೇವಾ ಇನ್ ಆಕ್ಷನ್ ಅನ್ನೋ ಸಂಸ್ಥೆ ಶುರು ಮಾಡಿತು. ಈ ಕಾರ್ಯಕ್ರಮಕ್ಕೆ LTI ಮೈಂಡ್ ಟ್ರೀ ಫೌಂಡೇಶನ್ ಅವರ ಸಹಯೋಗ ಕೂಡ ಇದೆ. ಈ ಕಾರ್ಯಕ್ರಮವನ್ನು ನಾವು ಕ್ಯೂರಿಯಾಸಿಟಿ ನಾಲೆಜ್ ಸೊಲ್ಯೂಷನ್ಸ್ ಹಾಗೂ ಫೋರೆಜ್ ಕ್ವಿಜಿಂಗ್ ಸೊಲ್ಯೂಷನ್ಸ್ ವತಿಯಿಂದ ನಡೆಸ್ಕೊಡ್ತಾ ಬಂದಿದ್ದೀವಿ. ಸಮಾಜದಲ್ಲಿ ಸಾಕಷ್ಟು ಬಾರಿ ನಿರ್ಲಕ್ಷ್ಯಕ್ಕೆ ಒಳಗಾಗುವಂತಹ ಈ ಮಕ್ಕಳಲ್ಲೂ ಇರುವಂತಹ ವಿಶೇಷ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೊಂದು ಉತ್ತಮವಾದ ವೇದಿಕೆಯನ್ನು ಒದಗಿಸಿಕೊಡೋದೇ ಕ್ವಿಜೇಬಲ್ಡ್ನ ಉದ್ದೇಶ. ಈ ದಿನ ಕ್ವಿಜೇಬಲ್ಡ್ನಲ್ಲಿ CP ಮತ್ತು ಆಟಿಸಮ್ ಕ್ಯಾಟಗರಿಯಲ್ಲಿ ರಾಜ್ಯ ಮಟ್ಟದ ಫಿನಾಲೆ ಅಂದರೆ ಸ್ಟೇಟ್ ಫೈನಲ್ಸ್ ನಡೀತಾ ಇದೆ. ಎಂದಿನಂತೆ ಮೊದಲಿಗೆ ತಂಡಗಳ ಪರಿಚಯವನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತೀವಿ. ಮೊದಲನೇದಾಗಿ ಮೊದಲ ತಂಡ ಶಿವಮೊಗ್ಗ ವಲಯದಿಂದ ಚೈತನ್ಯ ಸ್ಪೆಷಲ್ ಶಾಲೆಯ ಶರತ್ ಶೆಟ್ಟಿ ಹಾಗೂ ತರುಣ್. ಎರಡನೇ ತಂಡ ಬೆಳಗಾವಿ ವಲಯವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ SRP ಸೆಂಟರ್ ಕಿತ್ತೂರಿನ ಅಯಾನ್ ರಫೀಕ್ ಅಹಮದ್ ಜಾಮದಾರ್ ಹಾಗೂ ಗುರುಸಿದ್ದಗೌಡ ಪಾಟೀಲ್. ಮೂರನೇ ತಂಡ ಬೆಂಗಳೂರಿನ ವಾರ್ಡ್ಸ್ ಶಾಲೆಯಿಂದ ಅರ್ನಾಲ್ಡ್ ಆರ್ ಹಾಗೂ ಸತ್ಯಂ ಕುಮಾರ್. ನಾಲ್ಕನೇ ತಂಡ ಮತ್ತೆ ಬೆಂಗಳೂರಿನ ತಂಡ ಆಶಾ ಕಿರಣ್ ಸ್ಪೆಷಲ್ ನೀಡ್ಸ್ ಶಾಲೆಯ ಸತ್ಯಾರುಷ್ ಚಿನ್ನಾರಿ ಹಾಗೂ ನಾಯನಿಕಾ ವಿನೋದ್. ಹಾಗೂ ಐದನೇ ತಂಡ ಇನ್ನೊಂದು ಬೆಂಗಳೂರಿನ ತಂಡ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಪ್ರೈಮರಿ ಶಾಲೆಯ ನೂರುಲ್ ಹುದಾ ಹಾಗೂ ಧ್ರುವ. ಈ ವಿಭಾಗದ ಕೊನೆಯ ತಂಡ ಸೌಂದರ್ಯ ವಿಶಾಲ್ ಎಂ ಪಾಟೀಲ್ ಬೆಂಗಳೂರಿನ JSS ಸಹನಾ ಶಾಲೆಯಿಂದ. ಇದಿಷ್ಟು ತಂಡಗಳ ಪರಿಚಯ. ಇದೀಗ ಕ್ವಿಜೇಬಲ್ಡ್ನ ಮೊದಲನೇ ಸುತ್ತಿನಿಂದ ನಾವು ಪ್ರೋಗ್ರಾಮ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಮೊದಲ ಸುತ್ತು ರೌಂಡ್ 1 ಕ್ಲಾಕ್ ವೈಸ್ ಸುತ್ತು. ಪ್ರತಿಯೊಂದು ತಂಡಕ್ಕೆ ಒಂದೊಂದು ಡೈರೆಕ್ಟ್ ಕ್ವೆಶ್ಚನ್ ಅನ್ನ ಕೇಳ್ತೀವಿ. ಪ್ರತಿ ಪ್ರಶ್ನೆಗೂ 3 ಆಪ್ಷನ್ಸ್ ಇರುತ್ತೆ. A, B, C 3 ಆಪ್ಷನ್ಸ್ ಅನ್ನ ಕೊಡ್ತೀವಿ. ನಾವು ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂತ ನೀವು ಮೈಕಲ್ಲಿ ಹೇಳ್ಬೋದು, ಇಲ್ಲ ಅಂದರೆ ನೀವು ಆ ಪ್ಲಕಾರ್ಡನ್ನು ತೋರಿಸ್ಬೋದು. ಆ ಆಪ್ಷನ್ ಕಾರ್ಡ್ ನಿಮ್ಮ ಹತ್ರ ಕೊಟ್ಟಿದ್ದೀವಿ, ಅದನ್ನು ಕ್ಯಾಮ್ರಾಗೆ ತೋರಿಸ್ಬೋದು. ನಿಮಗೆ ಹೆಲ್ಪ್ ಮಾಡ್ತಾರೆ ತೋರಿಸೋಕೆ ಬೇಕಾದ್ರೆ ಅವರು. ಓಕೆನಾ? ಕ್ಯಾನ್ ವಿ ಆಲ್ ಅಗ್ರಿ ಆನ್ ದಿಸ್? ಓನ್ಲಿ ವೆನ್ ಐ ಕಾಲ್ ಯುವರ್ ನೇಮ್ ಯುಲ್ ಆನ್ಸರ್. ಮೊದಲ ತಂಡದ ಮೊದಲ ಪ್ರಶ್ನೆ ಕ್ವಿಜೇಬಲ್ಡ್ನಲ್ಲಿ ಬರ್ತಾ ಇದೆ ಆನ್ ಯೋರ್ ಸ್ಕ್ರೀನ್. ದಿಸ್ ಇಸ್ ಫಾರ್ ಶರತ್ ಶೆಟ್ಟಿ ಅಂಡ್ ತರುಣ್. Which dynasty built the Vijaya Vittala temple in Hampi known for its stone chariot? ಕಲ್ಲಿನ ರಥಕ್ಕೆ ಹೆಸರುವಾಸಿಯಾದ ಹಂಪಿಯ ವಿಜಯ ವಿಠಲ ದೇವಸ್ಥಾನವನ್ನ ಯಾವ ರಾಜವಂಶದವರು ಕಟ್ಟಿಸಿದ್ರು? ವಿಚ್ ಡಿನೆಸ್ಟಿ ಆರ್ ರಾಜವಂಶ ಯಾರು ಕಟ್ಟಿಸಿದ್ದು ಹಂಪಿಯ ದೇವಾಲಯವನ್ನ ಅನ್ನೋದು ಪ್ರಶ್ನೆ. ನಿಮಗೆ 3 ಆಪ್ಷನ್ ಕೊಡ್ತೀವಿ. ಶರತ್ ಅಂಡ್ ತರುಣ್, your options are here. ಆಪ್ಷನ್ A ಹೊಯ್ಸಳ, ಆಪ್ಷನ್ B ವಿಜಯನಗರ ಎಂಪೈರ್, ಆಪ್ಷನ್ C ರಾಷ್ಟ್ರಕೂಟ. ಯೋರ್ ಆನ್ಸರ್. ಓಕೆ, ಈ ಸುತ್ತಿನಲ್ಲಿ 2 ಅಟೆಂಪ್ಟ್ ಇರುತ್ತೆ. ಮೊದಲ ಅಟೆಂಪ್ಟ್ನಲ್ಲಿ 10 ಅಂಕಗಳಿಗೆ C ಅಂತ ಹೇಳಿದ್ದೀರಾ, ಅಂದರೆ ರಾಷ್ಟ್ರಕೂಟ ಅಂತ ಹೇಳಿದ್ದೀರಾ. ಈ ಉತ್ತರ ತಪ್ಪು, ಬಟ್ ಯು ವಿಲ್ ಗೆಟ್ ಅನದರ್ ಗೋ. ಇನ್ನೊಂದು ಅಟೆಂಪ್ಟ್ ಇದೆ ನಿಮಗೆ ಶರತ್. ಯು ಕ್ಯಾನ್ ಗೋ ಫಾರ್ 2 more ಆಪ್ಷನ್ಸ್, A ಮತ್ತು B. ಯು ಆರ್ ಗೋನಾ ಗೋ ವಿತ್ B ವಿಜಯನಗರ ಎಂಪೈರ್ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಉತ್ತರ ಸರಿಯಾಗಿದೆ. 5 ಅಂಕಗಳನ್ನ ಮೊದಲನೇ ತಂಡ ಪಡ್ಕೊಂಡಿದ್ದಾರೆ. ಎರಡನೇ ತಂಡ ಬೆಳಗಾವಿಯ SRP ಸೆಂಟರ್ ಕಿತ್ತೂರು. ನಿಮಗೆ ನೇರ ಪ್ರಶ್ನೆ. ಅಯಾನ್ ಅಂಡ್ ಗುರುಸಿದ್ದಗೌಡ, ನಿಮ್ಮ ನೇರ ಪ್ರಶ್ನೆ ಬರ್ತಾ ಇದೆ ಸ್ಕ್ರೀನ್ ಮೇಲೆ. ಇನ್ ಕನ್ನಡ ಲಿಟ್ರೇಚರ್ ಹೂ ಇಸ್ ನೋನ್ ಆಸ್ ರಾಷ್ಟ್ರಕವಿ? ಕನ್ನಡ ಸಾಹಿತ್ಯದಲ್ಲಿ ಯಾರನ್ನ ರಾಷ್ಟ್ರಕವಿ ಅಂತ ಕರೆಯುತ್ತಾರೆ? ಅಂಡ್ ಯೋರ್ ಆಪ್ಷನ್ಸ್ ಆರ್ ಆಪ್ಷನ್ A ಕುವೆಂಪು, ಆಪ್ಷನ್ B P ಲಂಕೇಶ್, ಆಪ್ಷನ್ C ದರಾ ಬೇಂದ್ರೆ. ರಾಷ್ಟ್ರಕವಿ ಯಾರು? ಎರಡನೇ ತಂಡ ಕೊಟ್ಟಿರುವಂತಹ ಆನ್ಸರ್ ಆಪ್ಷನ್ B P ಲಂಕೇಶ್ ತಪ್ಪಾಗಿದೆ. ಆದರೆ ಯು ವಿಲ್ ಗೆಟ್ ಅನದರ್ ಟ್ರೈ. ಯು ಕ್ಯಾನ್ ಗೋ ಫಾರ್ 1 more. A ಮತ್ತೆ C ಇದೆ. ಎರಡನೇ ಅಟೆಂಪ್ಟ್ ಎರಡನೇ ತಂಡದಿಂದ ಆಪ್ಷನ್ A ಕುವೆಂಪು ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ. 5 ಅಂಕಗಳನ್ನು ಬೆಳಗಾವಿ ತಂಡ ಪಡೆದುಕೊಂಡಿದೆ. ಇಲ್ಲಿದೆ ಬೆಂಗಳೂರಿನ ವಾರ್ಡ್ ಶಾಲೆಯ ಅರ್ನಾಲ್ಡ್ ಹಾಗೂ ಸತ್ಯಕುಮಾರ್. ನಿಮ್ಮ ನೇರ ಪ್ರಶ್ನೆ ಕಮಿಂಗ್ ಆನ್ ಯೋರ್ ಸ್ಕ್ರೀನ್. ದಿಸ್ ಇಸ್ ಯೋರ್ ಡೈರೆಕ್ಟ್ ಕ್ವೆಶ್ಚನ್. ಅರ್ನಾಲ್ಡ್, are you ready? Are you ready for your question, Arnald? Yes, ma'am. The purity of which of these objects is measured in carat? ಇವುಗಳಲ್ಲಿ ಯಾವುದರ ಪ್ಯೂರಿಟಿ ಅಥವಾ ಶುದ್ಧತೆಯನ್ನ ಕ್ಯಾರೆಟ್ನಲ್ಲಿ ಅಳಿತಾರೆ?
ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ವಾಟರ್, ಆಪ್ಷನ್ ಬಿ ಗೋಲ್ಡ್ ಅಥವಾ ಚಿನ್ನ, ಆಪ್ಷನ್ ಸಿ ಐರನ್ ಅಂದರೆ ಕಬ್ಬಿಣ. You're gonna go with what was option A? Do you remember option A? Can you look at the screen? ವಾಟರ್ ಅನ್ನ ಕ್ಯಾರೆಟ್ ಅಲ್ಲಿ ಅಳಿತಾರೆ ಅಂತ ಹೇಳ್ತಾ ಇದ್ದೀರಾ. ಥರ್ಡ್ ಟೀಮ್ ಕೊಟ್ಟಿರುವಂತಹ ಮೊದಲ ಉತ್ತರ ತಪ್ಪಾಗಿದೆ. 2 ಆಪ್ಷನ್ಸ್ ಉಳಿದಿದೆ, ಇನ್ನೊಂದ್ಸಲ ಪಿಕ್ ಮಾಡಬಹುದು ಅರ್ನಾಲ್ಡ್. ಆಪ್ಷನ್ ಬಿ ಇಸ್ ಗೋಲ್ಡ್, ಆಪ್ಷನ್ ಸಿ ಇಸ್ ಐರನ್, ಆಪ್ಷನ್ ಬಿ ಚಿನ್ನ, ಆಪ್ಷನ್ ಸಿ ಕಬ್ಬಿಣ. ಓಕೆ, ಆಪ್ಷನ್ ಬಿ ಚಿನ್ನ ಅಂತ ಹೇಳ್ತಿದ್ದಾರೆ. ಸರಿಯಾದ ಉತ್ತರ. 5 ಅಂಕಗಳನ್ನ ಬೆಂಗಳೂರಿನ ವಾಚ್ ಶಾಲೆ ಪಡೆದುಕೊಂಡಿದೆ. ವಂಡರ್ಫುಲ್. ಇಲ್ಲಿದೆ 4ನೇ ಪ್ರಶ್ನೆ, 4ನೇ ತಂಡಕ್ಕೆ ನೇರ ಪ್ರಶ್ನೆ. ಆಶಾ ಕಿರಣ್, ನಿಮ್ಮ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹ್ಯಾವ್ ಅ ಲುಕ್. ವಿಚ್ ಆಫ್ ದೀಸ್ ಮೊಬೈಲ್ ಫೋನ್ಸ್ ಇಸ್ ಓನ್ಡ್ ಬೈ ಆಪಲ್? ಇವುಗಳಲ್ಲಿ ಆಪಲ್ ಸಂಸ್ಥೆ ಹೊರತರುವ ಮೊಬೈಲ್ ಫೋನ್ ಯಾವುದು? ನಿಮ್ಮ ಆಪ್ಷನ್ಸ್ ಇಲ್ಲಿದೆ. ಆಪ್ಷನ್ ಎ ಗ್ಯಾಲಕ್ಸಿ, ಆಪ್ಷನ್ ಬಿ ಒನ್ ಪ್ಲಸ್, ಆಪ್ಷನ್ ಸಿ ಐಫೋನ್. ವಿತ್ ದ ಫಸ್ಟ್ ಟ್ರೈ ಸಿ ಅಂತ ಹೇಳಿದ್ದಾರೆ, ಅಂದ್ರೆ ಐಫೋನ್ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. 10 ಅಂಕಗಳನ್ನ ಸತ್ಯಾರುಷ್ ಹಾಗೂ ನಯನಿಕಾ, ಆಶಾ ಕಿರಣ್ ತಂಡ ಪಡೆದುಕೊಂಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ನೇರ ಪ್ರಶ್ನೆ 5ನೇ ತಂಡ ನೂರುಲ್ ಹಾಗೂ ಧ್ರುವ, ಶ್ರದ್ಧಾಂಜಲಿ ಶಾಲೆ ಬೆಂಗಳೂರು. ನಿಮಗೆ ನೇರ ಪ್ರಶ್ನೆ ಬರ್ತಾ ಇದೆ. ವಿಚ್ ಸ್ಪೈಸ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಇನ್ ದ ವರ್ಲ್ಡ್? ಜಗತ್ತಿನ ಅತ್ಯಂತ ದುಬಾರಿ ಮಸಾಲೆ ಪದಾರ್ಥ ಯಾವುದು? ವೆನಿಲಾ, ಆಪ್ಷನ್ ಎ. ಆಪ್ಷನ್ ಬಿ ಕ್ಲೋವ್ ಅಥವಾ ಲವಂಗ, ಆಪ್ಷನ್ ಸಿ ಸ್ಯಾಫ್ರನ್ ಅಥವಾ ಕೇಸರಿ. ಇದರ ಸ್ವಲ್ಪ ಪ್ರಮಾಣದ ಸ್ಪೈಸ್ಗೆ ತುಂಬಾ ದುಡ್ಡು ಕೊಡಬೇಕಾಗುತ್ತೆ. ಸಿ ಅಂತ ಹೇಳಿದಿರಾ. ಕ್ಯಾನ್ ವಿ ಹ್ಯಾವ್ ದ ಆಪ್ಷನ್ಸ್ ಆನ್ ಸ್ಕ್ರೀನ್? 5ನೇ ತಂಡ ಪಿಕ್ ಮಾಡಿರೋ ಆಪ್ಷನ್ ಮೊದಲನೇ ಟ್ರೈಯಲ್ಲಿ ಸ್ಯಾಫ್ರನ್ ಸಿ ಅಂತ ಹೇಳಿದ್ದಾರೆ. ಸರಿ ಉತ್ತರ. 10 ಅಂಕಗಳನ್ನ 5ನೇ ತಂಡ ಪಡೆದುಕೊಂಡಿದೆ. ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಪ್ರೈಮರಿ ಶಾಲೆ 10 ಪಾಯಿಂಟ್ಸ್ ಟು ಯು. ಇಲ್ಲಿದೆ ಈ ಸುತ್ತಿನ ಕೊನೆ ಪ್ರಶ್ನೆ. ಬೆಂಗಳೂರಿನ JSS ಸಹನಾ ಶಾಲೆ, ನಿಮ್ಮ ನೇರ ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ ಆನ್ ಯೋರ್ ಸ್ಕ್ರೀನ್ ನೌ. ಭಾರತದಲ್ಲಿ ಇತ್ತೀಚೆಗೆ ಅನೇಕ ಫ್ಲೈಟ್ ವಿಳಂಬಗಳು ಹಾಗೂ ಫ್ಲೈಟ್ ಕ್ಯಾನ್ಸಲೇಷನ್ ಆಗಿದ್ದಕ್ಕೆ ಯಾವ ವಿಮಾನಯಾನ ಸಂಸ್ಥೆ ಸುದ್ದಿಯಲ್ಲಿದೆ ಅನ್ನೋದು ಪ್ರಶ್ನೆ. ಆಪ್ಷನ್ ಎ ಇಂಡಿಗೋ, ಆಪ್ಷನ್ ಬಿ ವಿಸ್ತಾರ, ಆಪ್ಷನ್ ಸಿ ಎಮಿರೇಟ್ಸ್. ಓಕೆ, ಇವರ ಮೊದಲನೇ ಉತ್ತರ 10 ಅಂಕಗಳಿಗೆ ಸಿ ಎಮಿರೇಟ್ಸ್ ಅಂತ ಹೇಳಿದ್ದಾರೆ. ತಪ್ಪು ಉತ್ತರ. ಆದ್ರೆ ಯು ಸ್ಟಿಲ್ ಗೆಟ್ ಒನ್ ಮೋರ್ ಗೋ. ಎ ಆರ್ ಬಿ, ಇಂಡಿಗೋ ಅಥವಾ ವಿಸ್ತಾರ, ಎರಡರಲ್ಲಿ ಒಂದನ್ನ ನೀವು ಪಿಕ್ ಮಾಡಬಹುದು ಫಾರ್ 5 ಪಾಯಿಂಟ್ಸ್. ಇಂಡಿಗೋ, ವೆರಿ ಗುಡ್. ಕ್ಯಾನ್ ಯು ಶೋ ದ ಆಪ್ಷನ್? ಇಂಡಿಗೋ ಅಂತ ಹೇಳಿದ್ದಾರೆ. 5 ಅಂಕವನ್ನ ಪಡೆದುಕೊಂಡಿದೆ JSS ಸಹನಾ ಶಾಲೆ. ವಂಡರ್ಫುಲ್. 5 ಪಾಯಿಂಟ್ಸ್ ಟು ಯು. ಇಲ್ಲಿಗೆ ಮೊದಲ ಸುತ್ತಿನ ಎಲ್ಲ ಪ್ರಶ್ನೆಗಳು ಮುಗಿದಿದೆ. ಒಂದು ಸುತ್ತು ಆದಮೇಲೆ ತಂಡಗಳು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಅಂತ ನೋಡೋಣ. ಮೊದಲನೇ ತಂಡ ಶಿವಮೊಗ್ಗದ ಚೈತನ್ಯ ಸ್ಪೆಷಲ್ ಸ್ಕೂಲ್ 5 ಅಂಕಗಳನ್ನು ಪಡೆದುಕೊಂಡಿದ್ದೀರಾ. ಎರಡನೇ ತಂಡ ಬೆಳಗಾವಿಯ SRP ಸೆಂಟರ್ ಕಿತ್ತೂರ್ 5 ಅಂಕ ಪಡೆದುಕೊಂಡಿದ್ದೀರಾ. ಮೂರನೇ ತಂಡ ಬ್ಯಾಂಗ್ಳೂರಿನ ವಾಟ್ಸ್ 5 ಅಂಕ ಪಡೆದುಕೊಂಡಿದ್ದೀರಾ. ನಾಲ್ಕನೇ ತಂಡ ಬೆಂಗಳೂರಿನ ಆಶಾ ಕಿರಣ್ 10 ಅಂಕ ಪಡೆದುಕೊಂಡಿದ್ದೀರಾ. 5ನೇ ತಂಡ ಬೆಂಗಳೂರಿನ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಪ್ರೈಮರಿ ಶಾಲೆ 10 ಅಂಕ ಪಡೆದುಕೊಂಡಿದ್ದೀರಾ. 6ನೇ ತಂಡ ಬೆಂಗಳೂರಿನ JSS ಸಹನಾ 5 ಅಂಕ ಪಡೆದುಕೊಂಡಿದ್ದೀರಾ. ಸೊ ದ ಗುಡ್ ನ್ಯೂಸ್ ಇಸ್ ಎಲ್ಲರೂ ಸ್ಕೋರ್ ಮಾಡಿದ್ದೀರಾ ಈ ರೌಂಡಲ್ಲಿ. ಗುಡ್ ಗೋಯಿಂಗ್. ವಿ ಸ್ಟಿಲ್ ಹ್ಯಾವ್ ಸಮ್ ಮೋರ್ ಕ್ವೆಶನ್ಸ್ ಟು ಗೋ. ಆದಷ್ಟು ಬೇಗ ಮುಗಿಯುತ್ತೆ. ಶುರು ಮಾಡೋಣ. ಆರ್ ಯು ಆಲ್ ರೆಡಿ? ಓಕೆ, ಹಿಯರ್ ಇಸ್ ದ ನೆಕ್ಸ್ಟ್ ರೌಂಡ್. ಕ್ವಿಜೇಬಲ್ನ 2ನೇ ಸುತ್ತು, ರೌಂಡ್ 2 ಆಂಟಿ ಕ್ಲಾಕ್ ವೈಸ್. ಈ ಸುತ್ತಿನಲ್ಲೂ ಕೂಡ ಪ್ರತಿ ತಂಡಕ್ಕೆ 1 ಪ್ರಶ್ನೆ ಬರುತ್ತೆ. ಪ್ರತಿ ಪ್ರಶ್ನೆಗೂ 3 ಆಪ್ಷನ್ ಕೊಡ್ತೀವಿ. 2 ಅಟೆಂಪ್ಟ್ ಇರುತ್ತೆ. ಫಸ್ಟ್ ಅಟೆಂಪ್ಟ್ನಲ್ಲಿ ನೀವು ಸರಿ ಆನ್ಸರ್ ಹೇಳಿದ್ರೆ 10 ಪಾಯಿಂಟ್ಸ್, ಸೆಕೆಂಡ್ ಅಟೆಂಪ್ಟ್ನಲ್ಲಿ ಸರಿ ಹೇಳಿದ್ರೆ 5 ಪಾಯಿಂಟ್ಸ್. ಕ್ವೆಶನ್ಸ್ ಪಾಸ್ ಆಗೋದಿಲ್ಲ. ಒಂದು ಟೀಮಿಂದ ಇನ್ನೊಂದು ಟೀಮ್ಗೆ ನಾವು ಕ್ವೆಶನ್ಸನ್ನು ಪಾಸ್ ಮಾಡೋದಿಲ್ಲ. ಈ ಸುತ್ತು ಆಂಟಿ ಕ್ಲಾಕ್ ವೈಸ್. ಹಾಗಾಗಿ 6th ಟೀಮ್ ನಿಮ್ಮಿಂದ ಶುರು ಮಾಡ್ತೀವಿ. 6th ಟೀಮ್ ಇಸ್ ಹೂ? ಸೌಂದರ್ಯ ಅಂಡ್ ವಿಶಾಲ್.
ನಿಮ್ಮಿಂದ ಶುರು ಮಾಡ್ತೀವಿ. ಯು ವಿಲ್ ಗೆಟ್ ದ ಫಸ್ಟ್ ಕ್ವೆಶ್ಚನ್. ರೆಡಿನಾ? ಶಾಲ್ ವಿ ಸ್ಟಾರ್ಟ್? 6ನೇ ತಂಡಕ್ಕೆ ನೇರ ಪ್ರಶ್ನೆ ಬರ್ತಾ ಇದೆ. ಆನ್ ಯೋರ್ ಸ್ಕ್ರೀನ್, ಲುಕ್ ಎಟ್ ದ ಸ್ಕ್ರೀನ್. ವಿಚ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಹ್ಯಾಸ್ ದ ಮೋಸ್ಟ್ ಮೂನ್ಸ್? ನಮ್ಮ ಸೌರವ್ಯೂಹದಲ್ಲಿ ಯಾವ ಗ್ರಹ ಅತಿ ಹೆಚ್ಚು ಚಂದ್ರರನ್ನು ಹೊಂದಿದೆ? ವೀನಸ್, ಶುಕ್ರ ಗ್ರಹ. ಆಪ್ಷನ್ ಬಿ ಜುಪಿಟರ್ ಅಂದ್ರೆ ಗುರುಗ್ರಹ. ಆಪ್ಷನ್ ಸಿ ಸ್ಯಾಟರ್ನ್ ಅಂದ್ರೆ ಶನಿ. ಯಾವ ಗ್ರಹಕ್ಕೆ ಅತಿ ಹೆಚ್ಚು ಮೂನ್ಸ್ ಇದೆ? ನೀವು ಮೈಕಲ್ ಹೇಳ್ತೀರಾ ಅಂದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಆಪ್ಷನ್ ತೋರಿಸಬಹುದು. ಆಪ್ಷನ್ ಬಿ ಗುರು. ಆಪ್ಷನ್ ಬಿ ಗುರು ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಈ ಉತ್ತರ ತಪ್ಪು. ಬಟ್ ಗುಡ್ ನ್ಯೂಸ್ ಇಸ್ ಯು ಸ್ಟಿಲ್ ಹ್ಯಾವ್ 2 more ಆಪ್ಷನ್ಸ್ ಲೆಫ್ಟ್. ಇನ್ನೊಂದ್ಸಲ ಪಿಕ್ ಮಾಡ್ಬೋದು ಫಾರ್ 5 points. ವಾಟ್ ಆರ್ ಯು ಲೆಫ್ಟ್ ವಿತ್? ಆಪ್ಷನ್ ಎ ಶುಕ್ರ ಅಥವಾ ವೀನಸ್, ಆಪ್ಷನ್ ಸಿ ಸ್ಯಾಟರ್ನ್ ಅಥವಾ ಶನಿ. ಸಿ ಶನಿ. ಸಿ ಶನಿ. ಶನಿ ಗ್ರಹಕ್ಕೆ ಅತಿ ಹೆಚ್ಚು ಚಂದ್ರರಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸರಿಯಾದ ಉತ್ತರವನ್ನ ಹೇಳಿದ್ದಾರೆ. 5 points to team number 6. ಜೇಸಸ್ ಸಹನಾ 5 ಅಂಕಗಳು. ಇಲ್ಲಿದೆ 5ನೇ ತಂಡ ನೂರುಲ್ ಅಂಡ್ ಧ್ರುವ. ಶ್ರದ್ಧಾಂಜಲಿ ಶಾಲೆ, ನಿಮ್ಮ ನೇರ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆನ್ ಯೋರ್ ಸ್ಕ್ರೀನ್ ನಾವು. ಹೂ ಇಸ್ ದ ಫಸ್ಟ್ ಇಂಡಿಯನ್ ಟು ವಿನ್ ಅ ನೊಬೆಲ್ ಪ್ರೈಸ್? ನೊಬೆಲ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ವ್ಯಕ್ತಿ ಯಾರು ಅಂತ ಹೇಳಬೇಕು. ಟು ಮೇಕ್ ಇಟ್ ಈಸಿ ವಿಲ್ ಗಿವ್ ಯು 3 options. ಆಪ್ಷನ್ ಎ ರವೀಂದ್ರನಾಥ್ ಟಾಗೋರ್, ಆಪ್ಷನ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ಸಿ ಮದರ್ ತೆರೇಸಾ. ಟೀಮ್ ನಂಬರ್ 5 ನೂರುಲ್ ಅಂಡ್ ಧ್ರುವ, ನಿಮ್ಮ ಮೊದಲ ಅಟೆಂಪ್ಟ್ ಫಾರ್ 10 points. ದೇ ಹ್ಯಾವ್ ಸೆಡ್ ರವೀಂದ್ರನಾಥ್ ಟಾಗೋರ್ ಈಸ್ ದ ಕರೆಕ್ಟ್ ಆನ್ಸರ್. 10 points to ನೂರುಲ್ ಅಂಡ್ ಧ್ರುವ. 10 ಅಂಕ ಪಡ್ಕೊಂಡಿದ್ದಾರೆ ಈ ತಂಡ. ಇದೀಗ 4ನೇ ತಂಡದ ನೇರ ಪ್ರಶ್ನೆ. ಸತ್ಯಾರುಷ್ ಅಂಡ್ ನಯನಿಕಾ, ನಿಮ್ಮ ಡೈರೆಕ್ಟ್ ಕ್ವೆಶ್ಚನ್ ಈಗ ಕೇಳ್ತೀನಿ. ಅದಕ್ಕೆ ನೀವು ಸ್ಕ್ರೀನ್ ಮೇಲೆ ಕ್ವೆಶ್ಚನ್ ಅಂಡ್ ಆಪ್ಷನ್ಸ್ ನೋಡಿ ಉತ್ತರ ಹೇಳ್ಬೋದು. ರಿಕ್ಟರ್ ಮಾಪನವನ್ನು ಅಥವಾ ಮಾಪಕವನ್ನ ಬಳಸಿ ಯಾವ ಪ್ರಕೃತಿ ವಿಕೋಪವನ್ನ ಅಳೆಯಲಾಗುತ್ತೆ? ಯಾವ ಡಿಸಾಸ್ಟರ್ ಅನ್ನ ಅಳೆಯೋಕೆ ರಿಕ್ಟರ್ ಸ್ಕೇಲ್ ಅನ್ನ ಬಳಸ್ತಾರೆ? ರಿಕ್ಟರ್ ಸ್ಕೇಲ್ ಬಳಸಿ ಸೈಕ್ಲೋನ್ ಅನ್ನ ಅಳಿತಾರಾ, ಅಥವಾ ರಿಕ್ಟರ್ ಸ್ಕೇಲ್ ಬಳಸಿ ಅರ್ತ್ ಕ್ವೇಕ್ ಬಿ ಅದನ್ನ ಅಳಿತಾರಾ, ಅಥವಾ ರಿಕ್ಟರ್ ಸ್ಕೇಲ್ ಬಳಸಿ ಸಿ ಫ್ಲಡ್ ಅನ್ನ ಅಳಿತಾರಾ? ಆಪ್ಷನ್ಸ್ ಆರ್ ಎ. ಓಕೆ, ಯು ಆರ್ ಗೋನಾ ಗೋ ವಿತ್ ಆಪ್ಷನ್ ಸಿ ಫ್ಲಡ್ ಆಸ್ ಯುವರ್ ಫಸ್ಟ್ ಆನ್ಸರ್ ಫಾರ್ 10 points. ತಪ್ಪು ಉತ್ತರ. ಬಟ್ ಯು ಸ್ಟಿಲ್ ಹ್ಯಾವ್ 2 more options. ವಾಟ್ ಆರ್ ಯು ಲೆಫ್ಟ್ ವಿತ್? ಆಪ್ಷನ್ ಎ ಸೈಕ್ಲೋನ್, ಆಪ್ಷನ್ ಬಿ ಅರ್ತ್ ಕ್ವೇಕ್. ಆಪ್ಷನ್ ಬಿ ಅರ್ತ್ ಕ್ವೇಕ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ದರ್ ಆನ್ಸರ್ ಇಸ್ ಕರೆಕ್ಟ್. 5 points to team number 4. ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ತಂಡ 3ನೇ ತಂಡಕ್ಕೆ ನೇರ ಪ್ರಶ್ನೆ. ಹೂಸ್ ದ್ಯಾಟ್? ದ ಟೀಮ್ ಇಸ್ ಅರ್ನಾಲ್ಡ್ ಅಂಡ್ ಸತ್ಯಂ ಕುಮಾರ್. ರೆಡಿನಾ? ಹೂ ಇಸ್ ದ ನಾರ್ಸ್ ಗಾಡ್ ಆಫ್ ಥಂಡರ್ ಹೂಸ್ ಫೀಚರ್ಡ್ ಇನ್ ದ ಮಾರ್ವೆಲ್ ಕಾಮಿಕ್ಸ್? ಮಾರ್ವೆಲ್ ಕಾಮಿಕ್ಸ್ ನಲ್ಲಿ ಬರ್ತಾರಂತೆ. ನಾರ್ಸ್ ಗುಡುಗಿನ ದೇವತೆ ಯಾರು? ಗಾಡ್ ಆಫ್ ಥಂಡರ್. ಯೋರ್ ಆಪ್ಷನ್ಸ್ ಆರ್, 3 ಆಪ್ಷನ್ಸ್ ಕೊಡ್ತೀವಿ. ಇದರಲ್ಲಿ ನಾರ್ಸ್, ಗುಡುಗಿನ ದೇವತೆ ಆರ್ ಗಾಡ್ ಆಫ್ ಥಂಡರ್ ಯಾರಂತ ಹೇಳಬೇಕು. ಆಪ್ಷನ್ ಎ ಥಾರ್, ಆಪ್ಷನ್ ಬಿ ಬ್ಲ್ಯಾಕ್ ಪ್ಯಾಂಥರ್, ಆಪ್ಷನ್ ಸಿ ಲೋಕಿ. ಆಪ್ಷನ್ ಸಿ ಯೋರ್ ಆನ್ಸರ್ ಇಸ್ ಲೋಕಿ. ಹೌದಾ? ಲೋಕಿ ಅನ್ನೋದು ನಿಮ್ಮ ಫಸ್ಟ್ ಅಟೆಂಪ್ಟ್ ಫಾರ್ 10 points. ಅನ್ಫಾರ್ಚುನೇಟ್ಲಿ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಓಕೆ, ಯೋರ್ ಆನ್ಸರ್ ಇಸ್ ಆಪ್ಷನ್ ಬಿ. ವಾಟ್ ಇಸ್ ದ ಆನ್ಸರ್? ಬ್ಲ್ಯಾಕ್ ಪ್ಯಾಂಥರ್ ಅಂತ ಹೇಳ್ತಾ ಇದ್ದೀರಾ ಫಾರ್ 5 points. ಇಸ್ ಇನ್ಕರೆಕ್ಟ್. ಅನ್ಫಾರ್ಚುನೇಟ್ಲಿ ದಟ್ಸ್ ಆಲ್ಸೋ ಇನ್ಕರೆಕ್ಟ್. ತಪ್ಪು ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಥಾರ್. ಕಾಮಿಕ್ಸ್ನಲ್ಲಿ ಥಾರ್ ನೋಡಿದ್ದೀರಾ? ದ ಒನ್ ವಿತ್ ದ ಹ್ಯಾಮರ್. ಸೊ ದಟ್ಸ್ ಥಾರ್. ಅದು ಸರಿಯಾದ ಉತ್ತರ ಆಗಿತ್ತು. ಇಟ್ಸ್ ಓಕೆ. ಇಲ್ಲಿದೆ ಮುಂದಿನ ಪ್ರಶ್ನೆ. ಮುಂದಿನ ತಂಡಕ್ಕೆ 2ನೇ ತಂಡ ಬೆಳಗಾವಿಯ SRP ಸೆಂಟರ್, ಕಿತ್ತೂರ್. ದ ಪ್ಲೇಯರ್ಸ್ ಆರ್ ಅಯಾನ್ ಅಂಡ್ ಗುರು ಸಿದ್ದಗೌಡ. ಆರ್ ಯು ರೆಡಿ? ನಿಮ್ಮ ನೇರ ಪ್ರಶ್ನೆ ಬರ್ತಾ ಇದೆ ಆನ್ ಯೋರ್ ಸ್ಕ್ರೀನ್. ಸ್ಕ್ರೀನ್ ಮೇಲೆ ಕ್ವೆಶ್ಚನ್ ಬರುತ್ತೆ ನೋಡಿ. ವಾಟ್ ಇಸ್ ದ ನೇಮ್ ಆಫ್ ಇಂಡಿಯಾಸ್ ನ್ಯಾಷನಲ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್? ಭಾರತದ ರಾಷ್ಟ್ರೀಯ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಹೆಸರೇನು? ಮೊಬೈಲ್ನಲ್ಲಿ ಪೇಮೆಂಟ್ಸ್ ಮಾಡ್ತೀವಿ ಶಾಪ್ಸ್ ಅಲ್ಲಿ, ಹೌದಾ? ವೆನ್ ಯು ಗೋ ಪರ್ಚೇಸ್ ಸಮಥಿಂಗ್, ಕ್ಯಾಶ್ ಕೊಡ್ಬೇಕಂತಲ್ಲ, ಯು ಕ್ಯಾನ್ ಪೇ ಥ್ರೂ ಮೊಬೈಲ್. ಸೊ ಅದನ್ನ ಏನಂತ ಕರೀತಾರೆ? ವಾಟ್ ಪೇಮೆಂಟ್ಸ್, ವಾಟ್ ಆರ್ ದೇ ಕಾಲ್ಡ್? ಆಪ್ಷನ್ಸ್ ಕೊಡ್ತೀವಿ. ಹಿಯರ್ ಆರ್ ಯೋರ್ 3 options. ಆಪ್ಷನ್ ಎ ನೆಫ್ಟ್ ಅಥವಾ NEFT, ಆಪ್ಷನ್ ಬಿ UPI, ಆಪ್ಷನ್ ಸಿ IMPS. ಆಪ್ಷನ್ ಎ NEFT, ಆಪ್ಷನ್ ಬಿ UPI, ಆಪ್ಷನ್ ಬಿ UPI ಪೇಮೆಂಟ್ಸ್ ಅಂತಾರ ಅದಕ್ಕೆ. ಫಾರ್ 10 points ಯೋರ್ ಆನ್ಸರ್ ಇಸ್ ಆಪ್ಷನ್ ಬಿ UPI. ಸರಿಯಾದ ಉತ್ತರ. 2ನೇ ತಂಡಕ್ಕೆ 10 ಅಂಕ ಬಂದಿದೆ. ಇಲ್ಲಿದೆ
ಈ ಸುತ್ತಿನ ಕೊನೆ ಪ್ರಶ್ನೆ ಬರ್ತಾ ಇದೆ. ಮೊದಲನೇ ತಂಡ ಶಿವಮೊಗ್ಗದ ಚೈತನ್ಯ ಸ್ಪೆಷಲ್ ಸ್ಕೂಲ್. ಶರಣ್ ಅಂಡ್ ತರುಣ್, ರೆಡಿ ಫಾರ್ ಯೋರ್ ಕ್ವೆಶ್ಚನ್. ಕ್ರಿಕೆಟ್ನಲ್ಲಿ ಸ್ಟಂಪ್ಗಳ ಮೇಲೆ ಇಟ್ಟಿರೋ 2 ಮರದ ಕೋಲ್ಗಳು, ಚಿಕ್ಕ ಚಿಕ್ಕ ಕೋಲ್ ಇಟ್ಟಿರ್ತಾರೆ ನೋಡಿದಿರಾ, ಅದನ್ನ ಏನಂತ ಕರೀತಾರೆ? ಆಪ್ಷನ್ ಎ ಬೇಲ್ಸ್, ಆಪ್ಷನ್ ಬಿ ಕ್ರೀಸ್, ಆಪ್ಷನ್ ಸಿ ಸ್ಪೈಕ್ಸ್. ಯು ಥಿಂಕ್ ಇಟ್ಸ್ ಕಾಲ್ಡ್ ಸ್ಪೈಕ್ಸ್. ಸೊ 10 ಅಂಕಗಳಿಗೆ ಮೊದಲನೇ ತಂಡ ಕೊಟ್ಟಂತಹ ಉತ್ತರ ಆಪ್ಷನ್ ಸಿ ಸ್ಪೈಕ್ಸ್ ತಪ್ಪಾಗಿದೆ. ಇನ್ನು 2 ಅಟೆಂಪ್ಟ್ ಇದೆ ನಿಮಗೆ. 5 ಅಂಕಗಳಿಗೆ ನಿಮ್ಮ ಎರಡನೇ ಆನ್ಸರ್ ಸ್ಪೈಕ್ಸ್ ಅಲ್ಲ, ಬೇಲ್ಸ್ ಅಥವಾ ಕ್ರೀಸ್. ಓಕೆ, ಎರಡನೇ ಅಟೆಂಪ್ಟ್ ಅಲ್ಲಿ ಎ ಬೇಲ್ಸ್ ಸರಿಯಾಗಿದೆ. 5 ಪಾಯಿಂಟ್ಸ್ ಬಂದಿದೆ ಈ ತಂಡಕ್ಕೆ. ಇಲ್ಲಿಗೆ ಕ್ವಿಜೇಬಲ್ನ 2ನೇ ಸುತ್ತಿನ ಎಲ್ಲ ಪ್ರಶ್ನೆಗಳು ಮುಗಿದಿದೆ. 2 ಸುತ್ತಿನ ನಂತರ ತಂಡಗಳು ಪಡೆದುಕೊಂಡಿರುವಂತಹ ಸ್ಕೋರ್ಸ್ ಇಲ್ಲಿದೆ. ಮೊದಲನೇ ತಂಡ ಶಿವಮೊಗ್ಗದ ಚೈತನ್ಯ ಸ್ಪೆಷಲ್ ಸ್ಕೂಲ್ 10 ಅಂಕ ಪಡೆದುಕೊಂಡಿದ್ದೀರಾ. ಎರಡನೇ ತಂಡ ಬೆಳಗಾವಿಯ ಅಯಾನ್ ಹಾಗೂ ಗುರುಸಿದ್ದಗೌಡ 15 ಅಂಕ ಪಡೆದುಕೊಂಡಿದ್ದೀರಾ. ಮೂರನೇ ತಂಡ ಬೆಂಗಳೂರಿನ ಅರ್ನಾಲ್ಡ್ ಹಾಗೂ ಸತ್ಯಂ 5 ಅಂಕ ಪಡೆದುಕೊಂಡಿದ್ದೀರಾ. ಬೆಂಗಳೂರಿನ ಆಶಾ ಕಿರಣ್ ಸಂಸ್ಥೆಯ ಸತ್ಯಾರುಷ್ ಹಾಗೂ ನಯನಿಕಾ 15 ಅಂಕ ಪಡೆದುಕೊಂಡಿದ್ದೀರಾ. 5ನೇ ತಂಡ ಬೆಂಗಳೂರಿನ ಶ್ರದ್ಧಾಂಜಲಿ ಶಾಲೆ ನೂರುಲ್ ಹಾಗೂ ಧ್ರುವ 20 ಅಂಕ ಪಡೆದುಕೊಂಡಿದ್ದೀರಾ. 6ನೇ ತಂಡ ಬೆಂಗಳೂರಿನ JSS ಸಹನಾ ಸೌಂದರ್ಯ ಹಾಗೂ ವಿಶಾಲ್ 10 ಅಂಕ ಪಡೆದುಕೊಂಡಿದ್ದೀರಾ. ಸೊ 1 ಲಾಸ್ಟ್ ರೌಂಡ್ ಟು ಗೋ. ಇದ್ರಲ್ಲಿ ನಾವು ಯಾರು ವಿನ್ನರು ಯಾರು ರನ್ನರ್ ಅಪ್ ಅಂತ ಡಿಸೈಡ್ ಮಾಡ್ತೀವಿ. ಇಲ್ಲಿದೆ ಕ್ವಿಜೇಬಲ್ನ CP ಮತ್ತು ಆಟಿಸಮ್ ವಿಭಾಗದ ಕೊನೆಯ ಸುತ್ತು ರೌಂಡ್ 3 ಬರ್ತಾ ಇದೆ, ಇಮೇಜ್ ರೌಂಡ್. ಸುತ್ತಿನ ನಿಯಮಗಳು ಈ ರೀತಿ ಇದೆ. ಎಲ್ಲ ತಂಡಕ್ಕೆ ಒಂದೊಂದು ಪ್ರಶ್ನೆಗಳು ಬರುತ್ತೆ. ಸರಿ ಆನ್ಸರ್ ಹೇಳಿದವ್ರಿಗೆ 10 ಪಾಯಿಂಟ್ಸ್. ಅವ್ರು ಹೇಳಲಿಲ್ಲ ಅಂದರೆ ಬೇರೆಯವ್ರಿಗೆ ಪಾಸ್ ಮಾಡ್ತೀವಿ. ಬೇರೆ ಯಾರಾದರೂ ಸರಿ ಉತ್ತರ ಹೇಳಿದ್ರೆ 5 ಪಾಯಿಂಟ್ಸ್. ಓಕೆ, ಕ್ಲಾಕ್ ವೈಸ್ ಬರ್ತೀವಿ, ವಿಚ್ ಮೀನ್ಸ್ ಟೀಮ್ ನಂಬರ್ 1 ಶಿವಮೊಗ್ಗ ಟೀಮ್ ಶರತ್ ತರುಣ್ ವಿಲ್ ಸ್ಟಾರ್ಟ್ ವಿತ್ ಯು. ಟು ಶಿವಮೊಗ್ಗ, ಶರತ್ ಅಂಡ್ ತರುಣ್, your direct question. Identify this country located at the tip of African continent. ಆಫ್ರಿಕಾ ಖಂಡದ ತುದಿಯಲ್ಲಿದೆಯಂತೆ, ಕೆಳ ತುದಿಯಲ್ಲಿ ಇದೆಯಂತೆ, ದಕ್ಷಿಣದ ತುದಿಯಲ್ಲಿದೆ. ಇದು ಯಾವ ಕಂಟ್ರಿ ಅಂತ ಹೇಳಬೇಕು. ಫ್ಲಾಗ್ ತೋರಿಸ್ತೀವಿ. ಹಿಯರ್ ಇಸ್ ದ ಇಮೇಜ್. ದಿಸ್ ಇಸ್ ಅ ಕ್ರಿಕೆಟ್ ಪ್ಲೇಯಿಂಗ್ ನೇಷನ್. ನೋಡಿರ್ತೀರಾ ಈ ಫ್ಲಾಗ್ ಅನ್ನ. ವಿಚ್ ಕಂಟ್ರಿ ಇಸ್ ದಿಸ್? ಆಫ್ರಿಕಾದ ಕೆಳಭಾಗದಲ್ಲಿದೆ. ಗೋ ಫಾರ್ ಇಟ್. ಅಮೆರಿಕಾ ಅಂತ ಹೇಳ್ತಾ ಇದ್ದೀರಾ. ಪಾಸ್ ಮಾಡ್ತಾ ಇದೀವಿ. ಅಯಾನ್, ಡು ಯು ನೋ ವಿಚ್ ಕಂಟ್ರಿ ಇಸ್ ದಿಸ್? ಆಫ್ರಿಕಾ. ಜಸ್ಟ್ ಆಫ್ರಿಕಾ? ಆಫ್ರಿಕಾ ಇಸ್ ಅ ಕಾಂಟಿನೆಂಟ್. ವಾಟ್ ಇಸ್ ದ ಕಂಟ್ರಿ ಕಾಲ್ಡ್? ದೇಶದ ಹೆಸರೇನು? ಆಫ್ರಿಕಾ ಅಂದ್ರೆ ಅದೊಂದು ಖಂಡ. ಟೀಮ್ 3 ಅರ್ನಾಲ್ಡ್, ಡು ಯು ನೋ ದಿಸ್ ಫ್ಲಾಗ್? ಈ ಫ್ಲಾಗ್ ಗೊತ್ತಾ ನಿನ್ಗೆ? ಹ್ಯಾವ್ ಯು ಸೀನ್ ದಿಸ್ ಫ್ಲಾಗ್? ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ ಈಸ್ ದ ಕರೆಕ್ಟ್ ಆನ್ಸರ್. ವಂಡರ್ಫುಲ್ ಆನ್ಸರ್. ಇಲ್ಲಿದೆ 2ನೇ ತಂಡ ಬೆಳಗಾವಿ ವಲಯಕ್ಕೆ ನೇರ ಪ್ರಶ್ನೆ. ಅಯಾನ್ ಅಂಡ್ ಗುರುಸಿದ್ದಗೌಡ. 2015ರಲ್ಲಿ ಇಲಾನ್ ಮಸ್ಕ್ ಮತ್ತು ಸ್ಯಾಮ್ ಆಲ್ಟ್ಮನ್ ಸಹ ಸ್ಥಾಪಿಸಿದಂತಹ ಈ AI ಸಂಸ್ಥೆಯನ್ನು ಗುರುತಿಸಿ ಅದರ ಲೋಗೋ ತೋರಿಸ್ತೀವಿ. ಒಂದು AI ಆ್ಯಪ್. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸಾಂಗ್. ಇಸ್ ದಟ್ ಯೋರ್ ಆನ್ಸರ್? ಗೊತ್ತಿಲ್ಲ? ಆಲ್ ರೈಟ್, ವಿಲ್ ಪಾಸ್ ಇಟ್ ಟು ಟೀಮ್ 3. ಗೊತ್ತಿಲ್ಲ. ಓಕೆ, ಐ ವಿಲ್ ಪಾಸ್ ಇಟ್ ಟು Satyarush and Nayanika here. Can you recognize the logo? This is an AI app started by Sam Altman, artificial intelligence app. Balsirtira. Look at the logo. Look at the logo. Alpha is unfortunately incorrect. Very good. GDT. Okay, I'll give it to you. ChatGPT ಅಥವಾ OpenAI ಸರಿಯಾದ ಉತ್ತರ. ವಂಡರ್ಫುಲ್ ಆನ್ಸರ್. 5 points to team number 5. Yes, that's right. ChatGPT is the correct answer. ಇಲ್ಲದೆ 3ನೇ ತಂಡದ ನೇರ ಪ್ರಶ್ನೆ ಬರ್ತಾ ಇದೆ. ಅರ್ನಾಲ್ಡ್ ಹಾಗೂ ಸತ್ಯಂ, ದೆಹಲಿಯಲ್ಲಿರುವ ಈ ಪ್ರಸಿದ್ಧ ದೇವಸ್ಥಾನ ಯಾವುದು ಅಂತ ಹೇಳಬೇಕು. ಇಮೇಜ್ ಇನ್ನೂ ಬಂದಿಲ್ಲ. ಇಮೇಜ್ ಈಗ ಬರುತ್ತೆ. ದಿಸ್ ಇಸ್ ದ ಟೆಂಪಲ್. ವಿಚ್ ಟೆಂಪಲ್ ಇನ್ ಡೆಲ್ಲಿ ಇಸ್ ದಿಸ್? ಕಮ್ ಆನ್ ಅರ್ನಾಲ್ಡ್. This temple. ವೆರಿ ಗುಡ್. ಲೋಟಸ್ ಟೆಂಪಲ್ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ. 10 ಅಂಕಗಳನ್ನು 3ನೇ ತಂಡ ಪಡ್ಕೊಂಡಿದೆ. ವಂಡರ್ಫುಲ್.
ಇಲ್ಲಿದೆ ಆಶಾ ಕಿರಣ್ 4ನೇ ತಂಡದ ನೇರ ಪ್ರಶ್ನೆ. ಯು ವಿಲ್ ಗೆಟ್ ದ ನೆಕ್ಸ್ಟ್ ಡೈರೆಕ್ಟ್ ಕ್ವೆಶ್ಚನ್. ರೆಡಿನಾ? ಐಡೆಂಟಿಫೈ ದಿಸ್ ಡಿಜಿಟಲ್ ಪೇಮೆಂಟ್ ಆ್ಯಪ್ ವಿತ್ ದ ಹೆಲ್ಪ್ ಆಫ್ ಇಟ್ಸ್ ಲೋಗೋ. ಆನ್ಲೈನ್ ಪಾವತಿ ಮಾಡುವಂತಹ ಆ್ಯಪ್ ಏನಿದೆ ಇದರ ಲೋಗೋ ನೋಡಿ ಇದು ಯಾವ ಆ್ಯಪ್ ಅಂತ ಹೇಳಬೇಕು. ಗೂಗಲ್ ಪೇ ಅಂತ ಹೇಳಿದಿರಾ. ಸರಿಯಾದ ಉತ್ತರ. 10 ಅಂಕಗಳನ್ನು ಈ ತಂಡ ಪಡ್ಕೊಂಡಿದೆ. 4ನೇ ತಂಡಕ್ಕೆ 10 ಪಾಯಿಂಟ್ಸ್. ವಂಡರ್ಫುಲ್. ದಿಸ್ ಇಸ್ ಇಂಡೀಡ್ ಗೂಗಲ್ ಪೇ. ಇಲ್ಲಿದೆ 5ನೇ ತಂಡ ನೂರುಲ್ ಅಂಡ್ ಧ್ರುವ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಶಾಲೆ. ನಿಮ್ಮ ನೇರ ಪ್ರಶ್ನೆ. ಇಟ್ ವಿಲ್ ಬಿ ಆನ್ ದ ಸ್ಕ್ರೀನ್. ಐಡೆಂಟಿಫೈ ದಿಸ್ ಕಂಟ್ರಿ ವಿತ್ ದ ಓನ್ಲಿ ನಾನ್ ರೆಕ್ಟ್ಯಾಂಗ್ಯುಲರ್ ನ್ಯಾಷನಲ್ ಫ್ಲಾಗ್ ಇನ್ ದ ವರ್ಲ್ಡ್. ವಿಶ್ವದಲ್ಲಿ ಎಲ್ಲ ನ್ಯಾಷನಲ್ ಫ್ಲಾಗ್ ಯಾವ ಶೇಪಲ್ಲಿ ಇರುತ್ತೆ? ಯೂಶಲಿ ಇಟ್ ವಿಲ್ ಬಿ ಅ ರೆಕ್ಟ್ಯಾಂಗಲ್ ಆರ್ ಅ ಸ್ಕ್ವೇರ್. ದರ್ ಇಸ್ ಓನ್ಲಿ ಒನ್ ಕಂಟ್ರಿ ವಿಚ್ ಇಸ್ ನಾಟ್ ಅ ರೆಕ್ಟ್ಯಾಂಗಲ್. ಆಯತಾಕಾರದಲ್ಲಿ ಇಲ್ಲ, ಬೇರೆ ಯಾವುದೋ ಶೇಪಲ್ಲಿ ಇದೆ. ಆ ಫ್ಲಾಗ್ ಅನ್ನ ತೋರಿಸ್ತೀವಿ. ನಿಮ್ಗೆ ಇದು ಯಾವ ಕಂಟ್ರಿದು ಅಂತ ಗೊತ್ತಿದ್ರೆ ನೀವು ಹೇಳ್ಬೋದು. ಧ್ವಜ ಇಲ್ಲಿದೆ. ಇದು ಯಾವ ದೇಶದ ರಾಷ್ಟ್ರಧ್ವಜ? ರೆಕ್ಟ್ಯಾಂಗ್ಯುಲರ್. ವೆರಿ ಗುಡ್. ಇನ್ ಟು ದ ಮೈಕ್ ಹೇಳಿ. ನೇಪಾಲ್. ಇದು ನೇಪಾಳ್ ಧ್ವಜ ಅಂತ ಹೇಳ್ತಾ ಇದ್ದೀರಾ. ಸರಿಯಾದ ಉತ್ತರವನ್ನ 5ನೇ ತಂಡ ಕೊಟ್ಟಿದ್ದಾರೆ ಫಾರ್ 10 ಪಾಯಿಂಟ್ಸ್. ಇದು ನೇಪಾಳದ ಧ್ವಜ. ಕೊನೆಯ ಪ್ರಶ್ನೆ ಕೊನೆಯ ತಂಡಕ್ಕೆ. JSS ಸಹನಾ, ಆರ್ ಯು ರೆಡಿ? ಐಡೆಂಟಿಫೈ ದಿಸ್ ಆನಿಮಲ್ ವಿಚ್ ಇಸ್ ದ ಸ್ಟೇಟ್ ಆನಿಮಲ್ ಆಫ್ ಸಿಕ್ಕಿಂ. ಸಿಕ್ಕಿಂನ ರಾಜ್ಯ ಪ್ರಾಣಿಯಾಗಿರುವ ಈ ಪ್ರಾಣಿಯನ್ನ ಗುರುತಿಸಿ. ಒಂದು ಪ್ರಾಣಿಯನ್ನ ನೆಕ್ಸ್ಟ್ ಇಮೇಜ್ ಅಲ್ಲಿ ತೋರಿಸ್ತೀವಿ. ಯು ನೀಡ್ ಟು ಲುಕ್ ಎಟ್ ದ ಸ್ಕ್ರೀನ್. ವಿಶಾಲ್, ಲುಕ್ ಎಟ್ ದ ಸ್ಕ್ರೀನ್. ವಿಚ್ ಆನಿಮಲ್ ಇಸ್ ದಿಸ್? ಕ್ವೆಶ್ಚನ್ ಏನಂದ್ರೆ ಇದು ಸಿಕ್ಕಿಂ ಇದೆಯಲ್ಲ, ಹಿಮಾಲಯನ್ ಸ್ಟೇಟ್ಸ್ ಇದೆಯಲ್ಲ, ಅದರಲ್ಲಿ ಸಿಕ್ಕಿಂ ಒಂದು ರಾಜ್ಯ. ಅಲ್ಲಿ ತುಂಬಾ ಕಾಣಸಿಗುತ್ತೆ ಈ ಪ್ರಾಣಿ. ಬ್ರೌನ್ ಪಾಂಡಾ. ಓಕೆ, ಇಸ್ ಇನ್ಕರೆಕ್ಟ್. ಐಲ್ ಕಮ್ ಬ್ಯಾಕ್ ಟು ಯು. ಟೀಮ್ ನಂಬರ್ 1 ನೋ ಪಾಸ್ಟ್. ಟೀಮ್ 2 ರೆಡ್ ಪಾಂಡಾ ಈಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್. ಈಸ್ ದ ಕರೆಕ್ಟ್ ಆನ್ಸರ್. ರೆಡ್ ಪಾಂಡಾ ಅಂತ ಸರಿಯಾದ ಉತ್ತರವನ್ನ ಪಾಸ್ಟ್ ಪ್ರಶ್ನೆಗೆ 2ನೇ ತಂಡ ಬೆಳಗಾವಿ ತಂಡ ಹೇಳಿದಿರಾ. 5 ಅಂಕಗಳು ದೊರಕಿದೆ ಈ ತಂಡಕ್ಕೆ. ಇಲ್ಲಿಗೆ ಕ್ವಿಜೇಬಲ್ನ ಎಲ್ಲ 3 ಸುತ್ತುಗಳು ಮುಗಿದಿದೆ. 3 ಸುತ್ತು ಮುಗಿದ ಮೇಲೆ ಎಲ್ಲ ತಂಡಗಳು ಪಡೆದುಕೊಂಡಿರುವಂತಹ ಸ್ಕೋರ್ ಅನ್ನ ನೋಡೋಣ. ಮೊದಲ ತಂಡ ಚೈತನ್ಯ ಸ್ಪೆಷಲ್ ಶಾಲೆ ಶಿವಮೊಗ್ಗ. ನೀವು ಶರತ್ ಹಾಗೂ ತರಣ್ 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. 10 ಪಾಯಿಂಟ್ಸ್ ಟು ಯು. 2ನೇ ತಂಡ ಬೆಳಗಾವಿಯ SRP ಸೆಂಟರ್ ಕಿತ್ತೂರಿನ ಅಯಾನ್ ಹಾಗೂ ಗುರುಸಿದ್ದಗೌಡ 20 ಪಾಯಿಂಟ್ಸ್ ತಗೊಂಡಿದ್ದೀರಾ. 3ನೇ ತಂಡ ಬೆಂಗಳೂರಿನ ವಾಟ್ಸ್ ಅರ್ನಾಲ್ಡ್ ಹಾಗೂ ಸತ್ಯಂ ಕುಮಾರ್ 20 ಅಂಕ ಪಡ್ಕೊಂಡಿದ್ದೀರಾ. 20 ಪಾಯಿಂಟ್ಸ್ ಇಸ್ ವೆಲ್. 4ನೇ ತಂಡ ಬೆಂಗಳೂರಿನ ಆಶಾ ಕಿರಣ್ ಸ್ಪೆಷಲ್ ನೀಡ್ಸ್ ಶಾಲೆಯ ಸತ್ಯಾರುಷ್ ಚಿನ್ನಾರಿ ಹಾಗೂ ನಯನಿಕಾ 25 ಅಂಕ ಪಡ್ಕೊಂಡಿದ್ದೀರಾ. 5ನೇ ತಂಡ ಬೆಂಗಳೂರಿನ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಪ್ರೈಮರಿ ಶಾಲೆಯ ನೂರುಲ್ ಹುದಾ ಹಾಗೂ ಧ್ರುವ CK 35 ಅಂಕ ಪಡ್ಕೊಂಡಿದ್ದೀರಾ. 35 ಪಾಯಿಂಟ್ಸ್. ಹಾಗೂ ಕೊನೆ ತಂಡ ಬೆಂಗಳೂರಿನ JSS ಸಹನಾ, ಸೌಂದರ್ಯ ಹಾಗೂ ವಿಶಾಲ್ 10 ಅಂಕ ಪಡ್ಕೊಂಡಿದ್ದೀರಾ. ವೀಕ್ಷಕರೇ, ಇದಾಗಿತ್ತು ಕ್ವಿಜೇಬಲ್ 2025ರ ಕೊನೆಯ ಸಂಚಿಕೆ. CP ಮತ್ತು ಆಟಿಸಮ್ ಕ್ಯಾಟಗರಿಯ ಕ್ವಿಜ್ ಇಲ್ಲಿ ಮುಕ್ತಾಯ ಆಗ್ತಾ ಇದೆ. ಇದೀಗ ಪ್ರಶಸ್ತಿ ಪ್ರದಾನ ಸಮಾರಂಭ. ಇದನ್ನ ಮಾಡೋದಕ್ಕೆ 2 ಮುಖ್ಯ ಅತಿಥಿಗಳು ಈ ದಿನ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀಯುತ ಭಾಗ್ಯವಾನ್ ಸರ್. ಇವರು ಉಪನಿರ್ದೇಶಕರು ದೂರದರ್ಶನ ಹಾಗೂ ಆಕಾಶವಾಣಿ. ಸರ್, ವೇದಿಕೆ ಮೇಲೆ ಬರಬೇಕು. ಇನ್ನೊಬ್ಬ ಮುಖ್ಯ ಅತಿಥಿ ಶ್ರೀಮತಿ ಆರ್ತಿ HN. ಇವರು ಕಾರ್ಯಕ್ರಮ ನಿರ್ಮಾಪಕರು. ದಯವಿಟ್ಟು ಬರಬೇಕು ಮ್ಯಾಮ್. ದೂರದರ್ಶನ ಚಂದನ. ಕ್ವಿಜೇಬಲ್ ಕೊನೆಯ ಸಂಚಿಕೆ. ಈ ವಿಭಾಗದ ವಿಜೇತರು ಬೆಂಗಳೂರಿನ ಶ್ರದ್ಧಾಂಜಲಿ ಇಂಟಿಗ್ರೇಟೆಡ್ ಪ್ರೈಮರಿ ಶಾಲೆಯ ನೂರುಲ್ ಹುದಾ ಹಾಗೂ ಧ್ರುವ CK. ಕ್ವಿಜೇಬಲ್ನ ಈ ಸಂಚಿಕೆಯಲ್ಲಿ ರನ್ನರ್ ಅಪ್ ಆಗಿರುವಂತಹ ತಂಡ ಬೆಂಗಳೂರಿನ ಆಶಾ ಕಿರಣ್ ಸ್ಪೆಷಲ್ ನೀಡ್ಸ್ ಶಾಲೆಯ ಸತ್ಯಾರುಷ್ ಹಾಗೂ ನಯನಿಕಾ ವಿನೋದ್.
ಕ್ವಿಜೇಬಲ್ನ ಇವತ್ತಿನ ಸಂಚಿಕೆಯಲ್ಲಿ ಫೈನಲಿಸ್ಟ್ ಆಗಿರುವಂತಹ ತಂಡ ಶಿವಮೊಗ್ಗದ ಚೈತನ್ಯ ಸ್ಪೆಷಲ್ ಶಾಲೆಯ ಶರತ್ ಶೆಟ್ಟಿ ಹಾಗೂ ತರುಣ್. ಕ್ವಿಜೇಬಲ್ನ ಇನ್ನೊಂದು ಫೈನಲಿಸ್ಟ್ ತಂಡ ಬೆಳಗಾವಿಯ SRP ಸೆಂಟರ್ ಕಿತ್ತೂರಿನಿಂದ ಅಯಾನ್ ರಫೀಕ್ ಅಹಮದ್ ಜಾಮದಾರ್ ಹಾಗೂ ಗುರುಸಿದ್ದಗೌಡ ಪಾಟೀಲ್. ಬೆಂಗಳೂರಿನ ವಾಟ್ಸ್ನಿಂದ ಅರ್ನಾಲ್ಡಾರ್ ಹಾಗೂ ಸತ್ಯಂ ಕುಮಾರ್. ಕ್ವಿಜೇಬಲ್ನ ಇವತ್ತಿನ ಸಂಚಿಕೆಯ ಕೊನೆಯ ಫೈನಲಿಸ್ಟ್ ತಂಡ ಬೆಂಗಳೂರಿನ JSS ಸಹನಾ ಶಾಲೆಯ ಸೌಂದರ್ಯ S ಶರ್ಮಾ ಹಾಗೂ ವಿಶಾಲ್ M ಪಾಟೀಲ್. ಪ್ರಶಸ್ತಿ ಪ್ರದಾನ ಮಾಡಿದಂತಹ ದೂರದರ್ಶನದ ಉಪ ಮಹಾನಿರ್ದೇಶಕರಾದಂತಹ ಶ್ರೀಯುತ ಭಾಗ್ಯವಾನ್ ಸರ್ ಅವರಿಗೂ, ಕಾರ್ಯಕ್ರಮ ನಿರ್ಮಾಪಕರಾದಂತಹ ಶ್ರೀಮತಿ ಆರತಿ HN ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿಗೆ ಕ್ವಿಜೇಬಲ್ನ 2025ರ ಆವೃತ್ತಿಯ ಕರ್ನಾಟಕ ಸ್ಟೇಟ್ ಫೈನಲ್ಸ್ನ ಎಲ್ಲ ಸಂಚಿಕೆಗಳು ಮುಗಿದಿದೆ. ಮುಂದಿನ ವರ್ಷ ಒಂದು ಹೊಸ ಆವೃತ್ತಿಯೊಂದಿಗೆ ಇನ್ನಷ್ಟು ಮಕ್ಕಳನ್ನು ರೀಚ್ ಆಗುವಂತಹ ಕಂಟೆಂಟನ್ನು ಹೊತ್ಕೊಂಡು ನಾವು ಮತ್ತೆ ಬರ್ತೀವಿ ಇನ್ನೊಂದು ಕ್ವಿಜೇಬಲ್ನೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.